ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡವರು. ಸರ್ ನಮಸ್ಕಾರ. ನಮಸ್ಕಾರ. ಈಗ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಡೋ ಹಾಗೆ ಅನೇಕ ಪರೀಕ್ಷೆಗಳು ಹೇಗಿವೆ ಮತ್ತು ಅದರ ಮಹತ್ವ ಎಷ್ಟು ಅಂತ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದೆ. ಮೊದಲಿಗೆ ಈ ಹೃದಯ ಏನು ಕೆಲಸ ಮಾಡುತ್ತೆ ಅದು ಗೊತ್ತಾಗಬೇಕು ನಮ್ಮ ಕೇಳುಗರಿಗೆ. ಹೌದು, ಮಾನವನ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗ ಹೃದಯ. ಅಂದರೆ ಕೆಲವರು ನಾವು ವಾದ ಮಾಡ್ಬೋದು, ಅಯ್ಯೋ ಮೆದುಳು ಮುಖ್ಯ ಅಂತೇಳ್ಬಿಟ್ಟು. ಸೊ ಹೌದು, ಮೆದುಳು ಮುಖ್ಯ, ಹೃದಯನೂ ಮುಖ್ಯ. ಅದೇ ರೀತಿಯಲ್ಲಿ ಎಲ್ಲ ಅಂಗಾಂಗಗಳು ಒಂದರ್ಥದಲ್ಲಿ ಮುಖ್ಯನೇ. ಹೌದು, ಇವಾಗ ನಾವು ಇಂಡಿಪೆಂಡೆಂಟ್ ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಮುಖ್ಯ. ಆದರೆ ಆ ಎಲ್ಲ ಅಂಗಾಂಗಕ್ಕೂ ಊಟ ಸಪ್ಲೈ ಮಾಡುತ್ತಲ್ಲ, ಅದು ಹೃದಯ. ಓಕೆ, ಸೊ ಹೃದಯ ಬಡಿತದಲ್ಲಿ ಹೃದಯ ಏನು ಮಾಡುತ್ತೆ, ಕಲುಷಿತ ರಕ್ತನ ಶ್ವಾಸಕೋಶಕ್ಕೆ ಕಳಿಸಿ ಅಲ್ಲಿ ಅದು ಫಿಲ್ಟರ್ ಆಗುತ್ತಲ್ಲ, ಫಿಲ್ಟರ್ ಆಗಿ ಆಕ್ಸಿಜನ್, ಆಮ್ಲಜನಕ ಶ್ವಾಸಕೋಶದಿಂದ ಅದು ಆಮ್ಲಜನಕ ರಕ್ತದಲ್ಲಿ ಸೇರ್ಕೊಂಡಾಗ ಎಡಭಾಗದ ಹೃದಯಕ್ಕಿದ್ದು ಆ ರಕ್ತ ಬರುತ್ತೆ, ಅದನ್ನ ಪಂಪ್ ಮಾಡುತ್ತೆ. ನಮ್ಮ ನೆತ್ತಿಯಿಂದ ಕಾಲಿನ ಬೆರಳು ಹೆಬ್ಬೆರಳಿನವರೆಗೂ ಅದನ್ನ ರಕ್ತ ಚಲನೆ ಮಾಡೋ ಕೆಲಸ, ಪಂಪ್ ಮಾಡೋ ಕೆಲಸ ಹೃದಯದ್ದು. ಸೊ ಆ ಹೃದಯ ಪಂಪ್ ಮಾಡೋದಷ್ಟೇ ಅಲ್ದಲೇ ಅದು ಈಕ್ವಲ್ ಆಗಿ ಪಂಪ್ ಮಾಡಬೇಕು, ಎಲ್ಲೂ ಕನ್ಫ್ಯೂಸ್ ಆಗಬಾರ್ದು. ಸೊ ಹೃದಯ ಏನು ಮಾಡುತ್ತೆ, ಹೃದಯದಲ್ಲಿರುವ ಹಲವಾರು ಕವಾಟಗಳು ಮತ್ತು ರಂಧ್ರಗಳಾಗಲಿ ಅಥವಾ ಭಾಗಗಳಿದೆಯಲ್ಲ, ಅವೆಲ್ಲದನ್ನು ಒಂದಕ್ಕೊಂದು ಅರ್ಥ ಮಾಡಿಕೊಂಡು ಈ ರಕ್ತ ಚಲನೆ ಇದ್ದಿದ್ದು ಒಂದೇ ದಿಕ್ಕಿನಲ್ಲಿ ಕ್ಲೀನ್ ಮಾಡಿಕೊಂಡು ದೇಹದ ಎಲ್ಲ ಭಾಗಕ್ಕೂ ಹೋಗೋ ಹಾಗೆ ಆ ಕೆಲಸ ಮಾಡುತ್ತಲ್ಲ, ಅದು ಹೃದಯದ ಕೆಲಸ. ನೋಡಿ ಎಂಥ ಅಂದರೆ ಜನರಿಗೆ ಹೃದಯ ಅಂತ ಅನ್ನೋದು ಒಳಗಡೆ ಇದೆ, ಅದು ಸುರಕ್ಷಿತ ಜಾಗದಲ್ಲಿ ಇದೆ, ತನ್ನ ಪಡೆಗೆ ತಾನು ಕೆಲಸ ಮಾಡ್ತಿರ್ತದೆ, ನಮಗೇನು ಸಂಬಂಧ ಇಲ್ಲ ಅಂತೇಳಿ. ಹೌದು, ಆದರೆ ಆ ಎಲ್ಲ ಅಂಗಾಂಗಗಳ ಒಂದು ಕಾರ್ಯಶೈಲಿ ಏನು ಅಂತ ಅನ್ನೋದನ್ನು ನಮ್ಮ ಕೇಳುಗರು ಆಗಲಿ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ಕರೆಕ್ಟ್, ಹೇಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದು ಕಲ್ಪನೆ ಇರಬೇಕು. ಮೊದಲಿಗೆ ಹೇಗೆ ಕೆಲಸ ಮಾಡ್ತದೆ ಅಂತೇಳಿ ಡಾಕ್ಟರ್ಸ್ಗಷ್ಟೇ ಗೊತ್ತಿತ್ತು. ಹೌದು, ಇವತ್ತು ಎಲ್ಲರೂ ಕೂಡ ಈ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಅನೇಕ ಆ್ಯನಿಮೇಷನ್ಗಳ ಮೂಲಕವಾಗಿ ಯಾವುದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಅನ್ನೋದನ್ನು ನೋಡ್ತಾರೆ. ಆದರೂ ಕೂಡ ಅಲ್ಲಿ ಕನ್ಫ್ಯೂಷನ್ಸ್ ತುಂಬ ಇರುತ್ತೆ. ನೀವು ತುಂಬ ಸುಲಭವಾಗಿ ಒಳ್ಳೆಯ ಒಂದು ಅರ್ಥವನ್ನು ಕೊಟ್ರಿ. ಇಂತಹ ಒಂದು ಹೃದಯ ಮನುಷ್ಯನಿಗೆ ಆಯುಷ್ಯ 100 ಅಂತ ಹೇಳ್ತೀವಿ ನಾವು, ಅದು 150 ಬದುಕಿದ್ರೆ ಅಲ್ಲಿವರೆಗೂ ಹೊಡಿತಾ ಇರ್ತದೆ. ಓ ಎಸ್, ಅಲ್ಲಿವರೆಗೂ ಕೆಲಸ ಮಾಡ್ತದೆ. ಹೌದು, ನಾವು ರೆಸ್ಟ್ ತಗೋಬಹುದು, ಹೃದಯ ತಗೊಳ್ಳಂಗಿಲ್ಲ, ತಗೊಳ್ಳಬಾರ್ದು. ಅಂಥ ಹೃದಯ ಇದಕ್ಕಿದ್ದಂಗೆ ಯಾವುದೋ ಒಂದು ಅನೇಕ ಕಾರಣಗಳಿಂದಾಗಿ ನಿಂತು ಬಿಡುತ್ತೆ, ಸ್ತಬ್ಧ ಆಗಿಬಿಡುತ್ತೆ. ಅದು ಯಾಕೆ ಈ ರೀತಿ ಹೃದಯ ಇದ್ದಕ್ಕಿದ್ದಂಗೆ ನಿಲ್ಲುತ್ತೆ? ನಿಲ್ಲಬೇಕಂದ್ರೆ ಏನೇನು ಕಾರಣಗಳಿವೆ, ಅದನ್ನು ತಿಳ್ಕೊಬೇಕಂತಂದರೆ ಏನೇನು ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ದೇಶ. ಕರೆಕ್ಟ್, ಹೌದು. ಹೃದಯದಲ್ಲಿ ಭಾಗಗಳೇನಿರುತ್ತಲ್ಲ, ರಕ್ತ ಬಂದು ರಕ್ತ ಚಲನೆ ಆಗೋದು, ಅದನ್ನ ಚೇಂಬರ್ಸ್ ಅಂತೀವಿ. ಆದರೆ ಆ ಮಾಂಸ ಇರುತ್ತಲ್ಲ, ಹೃದಯ ಮಸಲ್, ಅದು ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ 2 ಅಂಗಗಳು ಮುಖ್ಯ ಆಗುತ್ತೆ. ಒಂದು, ಆ ಹೃದಯಕ್ಕೂ ರಕ್ತನಾಳಗಳಿರ್ತವೆ. ಓಕೆ, ಪ್ಲಸ್ ಎರಡನೇದೇನಿದ್ದು ಆ ರಕ್ತನಾಳಗಳ ಜೊತೆಗೆ ಇವಾಗ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತಂದರೆ ಆ ನರಗಳಿರ್ತಾವಲ್ಲ, ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಅಂತೀವಿ. ಈ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಬಹಳ ಮುಖ್ಯ. ಇವೆರಡೂ ಅರ್ಥ ಮಾಡ್ಕೊಳ್ಳೋದು ಮುಖ್ಯವಾದದ್ದೇನಕ್ಕೆ ಅಂದರೆ, ನಾವು ಟೆಸ್ಟ್ ಏನು ಮಾಡ್ತೀವಲ್ಲ, ಬೇರೆ ಬೇರೆ ಟೆಸ್ಟ್ಗಳು ಬೇರೆ ಬೇರೆ ಅಂಗದ ಒಂದು ಏನು ಫಂಕ್ಷನ್ಗಳಿದಾವಲ್ಲ ಅದನ್ನು ಹೇಳುತ್ತೆ. ನೋಡಿ, ನಾವು ಟೆಸ್ಟ್ ಅಂತಂದರೆ ಎಲ್ಲಿ ಬ್ಲಾಕೇಜು ಅದನ್ನಷ್ಟು ನೋಡ್ಕೊಂಬಿಟ್ರೆ ಆಯ್ತು ಬಿಡು ಅಂತೀವಿ ನಾವು. ಬಟ್ ಪರೀಕ್ಷೆಗಳಂತಂದರೆ ಇನ್ನೇನೇನೋ ಬಹಳ ಸೂಕ್ಷ್ಮವಾದಂಥ ವಿಷಯಗಳನ್ನು ಕೂಡ ತಾವು ನೋಡ್ತೀರಿ. ಆಬ್ಸಲ್ಯೂಟ್ಲಿ, ಬಿಕಾಸ್ ಇವಾಗ ಬಹಳಷ್ಟು ಸಮಯದಲ್ಲಿ ಇಲ್ಲಿ ಎಲ್ಲ ಟೈಮಲ್ಲೇ ಬರ್ತಾರೆ, ನಾವು ಎಲ್ಲ ಟೆಸ್ಟ್ ಮಾಡಿಸಿದ್ವಿ ಡಾಕ್ಟ್ರೆ, ಆದರೂ ತೊಂದರೆ ಆಯಿತು ಅಂತಾರೆ. ಆದರೆ ನಾವು ಯಾವ ವಿಷಯಕ್ಕೆ ಯಾವ ಪರೀಕ್ಷೆಗಳು ಮಾಡಿದ್ವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಳವಾಗಿ ಪರೀಕ್ಷೆ ಮಾಡಬೇಕು, ಆಳವಾಗಿ ತಿಳ್ಕೊಂಡಿರ್ಬೇಕು. ಹೌದು, ಮುಖ್ಯವಾಗಿ. ಸೊ ಇಲ್ಲಿ ವೈದ್ಯರಷ್ಟೇ ಅಲ್ದಲೇ ನಾವು ಟೆಸ್ಟ್ಗಳನ್ನು ಮಾಡ್ತೀವಲ್ಲ, ಇವಾಗ ಗುರಿ ಇಲ್ದಿರೋ ಭಾಗದಲ್ಲಿ ನಾವು ಬಾಣ ಹೊಡೆದ್ಬಿಟ್ಟು ಅರೆ ಮಾವಿನ ಹಣ್ಣು ಬೀಳಲಿಲ್ಲ ಅಂತಂದ್ರೆ ಹೆಂಗೆ? ಆರೋಗ್ಯ ಅಂದ್ರೆ ಏನು? ಸೊ ನಾವು ವಿಶ್ವ ಆರೋಗ್ಯ ಸಂಸ್ಥೆ ಇದೆಯಲ್ಲ, ಅದ್ರ ಮೂಲಕ ನಾವು ಡೆಫಿನಿಷನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆರೋಗ್ಯ ವ್ಯಕ್ತಿಯ ಡೆಫಿನಿಷನ್ ಏನು ಅಂತಂದರೆ, ನಾವು ಅದನ್ನು ಇಂಗ್ಲೀಷಲ್ಲಿ ಸೌಂಡ್ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಅಂತೀವಿ. ಅಂದರೆ ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ. ಹೆಚ್ಚಿನದಾಗಿ ಜೀವನದಲ್ಲಿ ಏನು ಮಾಡ್ತೀವಿ ನಾವು, ಅಯ್ಯೋ ನಂದು ಟೆಸ್ಟ್ ಎಲ್ಲ ನಾರ್ಮಲ್ ಆಗಿತ್ತು ಆದರೂ ನನಗೆ ತೊಂದರೆ ಇದೆ. ಬಿಕಾಸ್ ಟೆಸ್ಟ್ ನೋಡೋದೇ ಒಂದು ಭಾಗ. ಆರೋಗ್ಯ ಅನ್ನೋ ವಿಷಯಕ್ಕಿದ್ದು ಹಲವಾರು ವಿಷಯಗಳನ್ನು ನಾವು
ಅಳವಡಿಸಿಕೊಂಡು, ಹೌದು ನೀವು ಆರೋಗ್ಯದಲ್ಲಿದ್ದೀರಾ, ನೀವು ಹಿತವಾಗಿ ಚಿಂತನೆ ಮಾಡ್ತಾ ಇದ್ದೀರಾ, ಹಿತವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಆಟ ಪಾಠಗಳಲ್ಲೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಉತ್ತೇಜನ ಇದೆ, ಪ್ಲಸ್ ಅದೇ ರೀತಿಯ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ನೋಡ್ತೀವಿ. ಸೊ ಆರೋಗ್ಯಕ್ಕೆ ಇದೆಲ್ಲ ಮುಖ್ಯ. ಒಂಥರ ಪರಿಪೂರ್ಣ ಸಂಪೂರ್ಣವಾದಂತಹ ಆರೋಗ್ಯ. ಅದ್ರ ಬಗ್ಗೆ ಅಂದರೆ ಅದ್ರ ಕಡೆ ಗಮನ ಕೊಡಬೇಕು. ಬರೀ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಮಾನಸಿಕವಾಗಿ ನಾವು ಸರಿ ಇಲ್ಲ ಅಂದರೆ ಹೃದಯ ಕೆಲಸ ಮಾಡ್ತಿದ್ರು ಕೂಡ ಏನೂ ಉಪಯೋಗ ಇಲ್ಲ ಆಗತ್ತೆ ಅವಾಗ. ಅಬ್ಸಲ್ಯೂಟ್ಲಿ. ಏನಕ್ಕೆ ಅಂದರೆ ಹೃದಯ ಏನು ಮಾಡುತ್ತೆ, ನಮ್ಮ ಬೇರೆ ಅಂಗಾಂಗಗಳಿಂದ ಏನು ಡಿಮಾಂಡ್ಗಳು ಬರುತ್ತಲ್ಲ, ಅದು ಮಾನಸಿಕ ಇರ್ಬೋದು, ಅಥವಾ ನಮ್ಮ ಕಿಡ್ನಿಯಿಂದ ಇರ್ಬೋದು, ಅಥವಾ ಬೇರೆ ಸ್ಟಮಕ್ ಏನು ಕರುಳು ಜಠರ ಅಂತ ಬಿಟ್ಟು ಹೇಳ್ತೀವಲ್ಲ, ಎಲ್ಲ ಕಡೆಯಿಂದ ಬರ್ತಿರೋ ಏನು ಸ್ಟ್ರೆಸ್ ನಿದ್ದಿದ್ದು ಹೃದಯಕ್ಕೆ ಹೋಗುತ್ತೆ. ಬಿಕಾಸ್ ಹೃದಯ ಏನು ಮಾಡ್ತಾ ಇದೆ, ಎಲ್ಲಿ ಹಸುವಿದೆ, ಎಲ್ಲಿ ಊಟ ಬೇಕು ಅದನ್ನು ಸಪ್ಲೈ ಮಾಡೋದು ಕೆಲಸ. ಸೊ ಇವಾಗ ಬೇರೆ ಅಂಗಾಂಗಗಳೆಲ್ಲ ಇದ್ದಿದ್ದು ಏರ್ಪೇರಲ್ಲಿ ಇತ್ತು ಅಂತಂದರೆ ಅವಾಗ ಹೃದಯ ಏನು ಮಾಡುತ್ತೆ, ಅದನ್ನು ಮೀಟ್ ಮಾಡಬೇಕಲ್ಲ, ಸರಿ ಮಾಡಬೇಕು, ಅದನ್ನು ಡಿಮಾಂಡಿಗೆ ಮೀಟ್ ಮಾಡಬೇಕು. ಸೊ ಅವುಗಳ ಕೆಲಸ ಶುರು ಆಗುತ್ತೆ ಜಾಸ್ತಿ ಹೃದಯ. ಈಗ ತಾವು ಊಟ ಅಂತಂದಾಗ, ಆಹಾರ ಅಂತಂದಾಗ ನಾವೇನು ತಿಳ್ಕೊಬೇಕಂದ್ರೆ ಈ ರಕ್ತ ಪರಿಚಲನೆ, ಅದರ ಒಂದು ಶಿಸ್ತುಬದ್ಧವಾದಂತಹ ಕಾರ್ಯ ನಡೀತಾ ಇದೆಯಾ ಅನ್ನೋದು ಹೃದಯದ ಕೆಲಸ. ಭಾಳ ಇಂಟ್ರೆಸ್ಟಿಂಗ್ ರಿಯಲಿ ತಾವು ಹೇಳ್ತಾ ಇರೋದು. ಈಗ ಸರ್ ಪ್ರಮುಖವಾಗಿ ಒಂದು ಮುಂದಿನ ಹಂತಕ್ಕೆ ಬರೋಣ. ಈಗ ಪರೀಕ್ಷೆಗಳ ಮಹತ್ವ ಅಂತ ಹೇಳ್ತೀವಿ ನಾವು. ಏನೇನು ಪರೀಕ್ಷೆಗಳು ಆಗಬೇಕು? ಈಗ ಒಂದು ತಾವು ಹೇಳಿದ್ರೆ ಭಾಳ ಸೂಕ್ಷ್ಮವಾದಂತಹ ವಿಷಯ ಅದು. ತಾವು ಹೃದಯಕ್ಕೆ ಅದಕ್ಕೂ ಕೂಡ ಒಂದು ಮಾಂಸ ಇರ್ತದೆ, ಅಲ್ಲಿ ನರಗಳು ಇರ್ತವೆ, ಅದರ ಕಾರ್ಯಕ್ಷಮತೆಯನ್ನು ಕೂಡ ನೋಡಬೇಕಾಯ್ತು ಅಂತ ಒಂದು ವಿಷಯ. ಏನು ಸರ್ ಪ್ರಮುಖವಾಗಿ ಒಬ್ಬ ನಮ್ಮ ಸಾಮಾನ್ಯ ಕೇಳುಗರಿಗೆ ಒಂದು ಏನೇನು ಪರೀಕ್ಷೆಗಳು ಮಾಡಬೇಕಾಗತ್ತೆ, ಪರೀಕ್ಷೆಗಳ ಮೂಲಕವಾಗಿ ಅವನಿಗೆ ದೋಷ ಇದೆ, ಅವನಿಗೆ ಸಮಸ್ಯೆ ಇದೆ ಅಂತ ಅನ್ನೋದು ಒಂದೊಂದಾಗಿ ಹೇಳಿ. ಓಕೆ, ಫಸ್ಟ್ ನಾವು ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಅವರ ಜೊತೆ ನಾವು ಚರ್ಚೆ ಮಾಡ್ತೀವಿ. ವಯಸ್ಸು, ಹೆಣ್ಣು ಗಂಡು, ಪ್ಲಸ್ ಅವರ ಫ್ಯಾಮಿಲಿ ಹಿಸ್ಟ್ರಿ, ಅವರ ಅಪ್ಪ ಅಮ್ಮ ಆಗಲಿ, ಅಜ್ಜ ಅಜ್ಜಿರಲಿ, ಇದೆಲ್ಲದು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಬಿಟ್ಟು ಹೇಳಿಬಿಟ್ಟು ನಾವು ಕೋಆರ್ಡಿನೇಟ್ ಮಾಡ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿ, ಇವಾಗ ಇದು ಯಾವುದು ನಮಗೆ ಗೊತ್ತಿಲ್ಲ ಅಂತ ಬಿಟ್ಟು ತಿಳ್ಕೊಳ್ಳೋಣ. ಇವಾಗ ಒಬ್ಬ ವ್ಯಕ್ತಿಯು ಇದ್ದಿದ್ದು ಯಾವುದಾದ್ರೂ ಒಂದು ತೊಂದರೆಯಿಂದ ಬಂದಿದ್ದಾರೆ ಅಂತಂದಾಗ ನಾವು ಫಸ್ಟ್ ಅವ್ರ ಪ್ರಶ್ನೆ ಮಾಡೋದೇನು ಅಂತಂದರೆ, ಎಷ್ಟು ಕೆಲಸ ಮಾಡ್ತಿದ್ದೀರಾ, ಯಾವುದು ನಿಮ್ಮದು ದಿನನಿತ್ಯದ ಕಾರ್ಯಾಚರಣೆ ಎಲ್ಲದನ್ನು ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಇದ್ದಿದ್ದು ಈ ಸ್ಟೇರ್ ಕೇಸ್ ಹತ್ತುತ್ತಾರೆ, ಇವಾಗ 2 ಮಹಡಿ ಮೆಟ್ಲು ಹತ್ತೋದಕ್ಕೆ ನನಗೆ ಏನೇನೂ ತೊಂದರೆ ಇಲ್ಲ, ನಾನು ಆರಾಮಾಗಿ ಹತ್ತುತ್ತೀನಿ ಅಂತಂದರೆ ಅರ್ಥ ನಮ್ಮ ಹೃದಯ ನಿಂತಿದ್ದು ನಾವು ಅಲ್ಲೇ ಎಕ್ಸಸೈಸ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ವ್ಯಕ್ತಿಗಳು ಇವಾಗ ಬೇರೆ ಯಾವುದೋ ಒಂದು ಕಾರಣದಿಂದ ಬಂದರು ಅಂತಂದರೆ ನಾವು ಹೃದಯದ ಪರೀಕ್ಷೆ ಮಾಡಿದ್ವಿ ಅಂತಂದರೆ ನಮಗೆ ಹೆಚ್ಚು ವಿಷಯ ಸಿಗೋದಿಲ್ಲ. ಬಿಕಾಸ್ ನೀವು ಮಾಡ್ತಿರೋ ಕೆಲಸನೇ ನಾರ್ಮಲ್ ಆಗಿದೆ ಅಂತ ಬಿಟ್ಟು. ಇವಾಗ ನೀವು ಟೆಸ್ಟ್ಗಳು ಕೇಳಿದ್ರಿ, ಹೌದು, ಇದೆಲ್ಲ ನಾವು ಏನೋ ಒಂದು ಮೊದಲನೇ ಟೆಸ್ಟ್ ಅಂದರೆ ವ್ಯಕ್ತಿನ ಕೇಳೋದು, ಸ್ವಭಾವ, ಅವನ ಪರಿಸರ, ಅವನ ಕಾರ್ಯ ಏನು ಮಾಡ್ತಾ ಇದ್ದಾನೆ, ಅದೆಲ್ಲವನ್ನೂ ತಿಳ್ಕೊಳ್ಳೋದು ಮೊದಲನೇ ವಿಷಯ. ಆಬ್ಸಲ್ಯೂಟ್. ಮುಖ್ಯವಾಗಿ ನಾನು ಇಲ್ಲಿ ನಮ್ಮ ಕೇಳುಗರಿಗೆ ನಾನು ಹೇಳೋದೇನು ಅಂತಂದರೆ, ನಿಮ್ಮ ಮನಸ್ಸಿಗೆ ತಕ್ಕಂತೆ ಯಾವುದೋ ಒಂದು ಟೆಸ್ಟ್ ದಯವಿಟ್ಟು ಮಾಡಿಸ್ಕೋಬೇಡಿ. ನನ್ನ ಮೊನ್ನೆ ECG ಮಾಡಿಸ್ಕೊಂಡೆ, ಆರಾಮ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅಂತ ಅನ್ಕೊಂತ ಆರಾಮಾಗಿ ಇರಬಾರ್ದು. ಅಥವಾ ನಿರ್ಲಕ್ಷ್ಯ ಮಾಡೋಂಗಿಲ್ಲ, ಮಾಡಿಸಿದ್ದೀನಲ್ಲ ಅಂತ. ಹೌದು. ಸೊ ಮುಖ್ಯವಾಗಿ ಫಸ್ಟು ನೀವು ಯಾವಾಗಲೂ ವೈದ್ಯರ ಹತ್ರ ಹೋಗಬೇಕು. ಉತ್ತಮವಾದ ವೈದ್ಯರನ್ನು ಫಸ್ಟು ನೀವು ಭೇಟಿ ಮಾಡಬೇಕು. ಸಂದರ್ಶನ ಮಾಡಿ ಆದಮೇಲೆ ಅದಕ್ಕೆ ತಕ್ಕಂತೆ ನಾವು ಟೆಸ್ಟ್ಗಳನ್ನು ಕೊಡ್ತೀವಿ. ಇವಾಗ ಕೆಲವೊಂದು ಸಮಯದಲ್ಲಿ ವಿಷಯದಲ್ಲಿ ನಾನು ಇದನ್ನು ಕೇಳಿ ಬಂದೆ, ಬೇರೆಯೊಬ್ಬರಿಗೇನೋ ತೊಂದರೆ ಆಯಿತು, ನೀವೆಲ್ಲರೂ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಬಿಟ್ಟು ಬಂದಿತ್ತು. ಹೌದು, ಹೇಳಿದ್ದು ನಿಜ. ಈಗ ಹಿಂದೆ ಯಾವುದೋ ಒಂದು ಘಟನೆ ಇತ್ತು, ಅದಕ್ಕೋ ಸುಮ್ಮನೆ ಹೋದವರು ಅಪ್ಪನಿಗೆ ತೋರ್ಸಕ್ಕೆ ಹೋಗಿ ಮಗಳು ಏನೋ ಒಂದು ಇಂಜೆಕ್ಷನ್ ತಗೊಂಡು ಸಾವಾಗಿ ಘಟನೆ ಆದಂಥದ್ದು ಕೂಡ ಒಂಥರ ವಿಚಿತ್ರ. ಅಂದರೆ ಏನೋ ಮಾಡಿಸಿದ್ದಾರೆ, ನಾವು ಮಾಡಿಸೋಣ ಅಂತ ಹೋಗೋದು ತಪ್ಪಾಗುತ್ತೆ. ತಪ್ಪು. ಸೊ ಅದು ಈ ಸಾಮಾಜಿಕ ಮಾಧ್ಯಮದಲ್ಲೂ ಬಹಳಷ್ಟು ಬರ್ತಾ ಇದ್ದಾವೆ. ಇವಾಗ ನನಗೆ ಕಲ್ಪನೆಗಳು, ತಪ್ಪು ವಿಚಾರಗಳು ಸ್ಪ್ರೆಡ್ ಆಗ್ತಿರ್ತವೆ. ರೈಟ್. ಬಿಕಾಸ್ ಒಬ್ಬರಿಗೆ ಆದ ತೊಂದರೆ ಇನ್ನೊಬ್ಬರಿಗೂ ಅದೇ ರೀತಿ ಅನ್ನೋದಲ್ಲ. ಮಾನವ ಎಲ್ಲರೂ ಬೇರೆ ಬೇರೆ, ಅವರ ಪರಿಸರನೂ ಬೇರೆ ಬೇರೆ, ಅವರಿಗೆ ಆಗ್ತಿರುವ ಸಂದರ್ಭಗಳೂ ಬೇರೆ ಇರ್ತವೆ. ಸೊ ನಿಮಗೇನಾದರೂ ಒಂದು ಪ್ರಶ್ನೆ ಇತ್ತು ಅಂತಂದರೆ ಮೊದಲು ವೈದ್ಯರನ್ನು ಹೋಗಿ ಹೌದೌದು, ಅವ್ರು ಹೇಳಿದಂಗೆ ಪರೀಕ್ಷೆಗಳನ್ನು ಮಾಡಿಸ್ತಾ ಹೋಗ್ಬೇಕು. ಹಂತ ಹಂತವಾಗಿ ಕೂಡ ಪರೀಕ್ಷೆ ಮಾಡೋ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಒಂದು ನಿರ್ಧಾರಕ್ಕೆ ಬರಬೇಕಂದ್ರೆ, ವಿಶೇಷವಾಗಿ ಹೃದಯದ ಕಾಯಿಲೆ ಇದೆ ಅಂತ ಹೇಳಬೇಕಂದ್ರೆ ಅವರು 1000 ಬಾರಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಸುಮ್ಮನೆ ಅದು ಅಯ್ಯೋ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೊಂಡು ಎದೆ ಹೊಡ್ಕೊಂಡ್ಬಿಡ್ತಾನೆ. ಹೌದು, ಆ ಭಯ ಇದೆಯಲ್ಲ, ಸಮಸ್ಯೆ ಇನ್ನೂ ಹೆಚ್ಚು ಮಾಡ್ಬೋದು ತಾವು ಹೇಳಿದ ಪ್ರಕಾರ. ಕರೆಕ್ಟ್. ಇವಾಗ ಆ್ಯಕ್ಚುಲಿ 50% ನಾನು ನೋಡುವ ರೋಗಿಗಳಲ್ಲಿ 50% ಜನ ಇವಾಗ ಅವ್ರ ತಲೆ ಒಳಗಡೆ ಒಂದು ಹೊಕ್ಬಿಟ್ಟಿತ್ತು ಅಂತಂದರೆ ನೀವು ಟೆಸ್ಟ್ ಎಲ್ಲ ಮಾಡಿದ್ರಿ, ಆದರೆ ಅದು ನಾರ್ಮಲ್ ಇತ್ತು ಅಂದರೆ ತಲೆ ಒಳಗಡೆಯಿಂದ ಆ ಒಂದು ಸಂದೇಹ ಏನಿದೆಯಲ್ಲ ತೆಗೆಯೋದು ಬಹಳ. ನಿಮ್ಮ ರೀತಿಯಂಥ ವೈದ್ಯರು
ಆ ಒಂಥರ ಆತ್ಮೀಯವಾಗಿ ನೋಡಪ್ಪ ಏನಿಲ್ಲ ಹಾಗಲ್ಲ ಹಿಂಗಲ್ಲ ಏನಿಲ್ಲ ಅದೇನು ದೊಡ್ಡ ಸಮಸ್ಯೆ ಅಲ್ಲ ಅದೇನು ಮಾಡಿಸೋ ಅವಶ್ಯಕತೆ ಇಲ್ಲ ಅಂತಂದಾಗ ಅವ್ರಿಗೆ ಪರವಾಗಿಲ್ಲ ಡಾಕ್ಟ್ರು ನಮ್ಗೆ ಎಷ್ಟು ಚೆನ್ನಾಗಿ ಧೈರ್ಯ ಕೊಟ್ರಲ್ಲ ಅಂತಂತೇಳಿ ಇರುತ್ತೆ. ಹೌದು. ಸೊ ವೈದ್ಯರ ಜೊತೆಗೆ ಒಂದು ಸಮಾಲೋಚನೆ ಬಹಳ ಮುಖ್ಯವಾದದ್ದು. ಅದು ಮೊದಲ ಘಟ್ಟ. ನೆಕ್ಸ್ಟ್ ಇದ್ದಿದ್ದು ಸಿಂಪಲ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೇವೆ. ಇವಾಗ ಮೊದಲನೇದಾಗಿ ಚೀಪೆಸ್ಟ್ ಟೆಸ್ಟ್ ಅಂತಂದ್ರೆ ECG. ಓಕೆ. ECG ಇದ್ದಿದ್ದು ಎಲ್ಲ ಒಂದು ಆರೋಗ್ಯ ಘಟಕದಲ್ಲಿ ಅಥವಾ ಆರೋಗ್ಯ ಕೇಂದ್ರಗಳಲ್ಲಿ ಇದು ಆರಾಮಾಗಿ ಸಿಗುತ್ತೆ. ಆ ECG ಮಾಡಬೇಕಾದ್ರೂ ನಾವು 12 ಲೀಡ್ ECG ಅಂತೀವಿ. ಅಂದರೆ 12 ಲೀಡ್ ಏನೇನೋ ಇಡ್ತಾರಲ್ಲ 2-3 ಇದ್ರೆ ಆಗಲ್ಲ. 12 ಲೀಡ್ ECG. ಇವಾಗ ಹೃದಯ ಅನ್ನೋದು ನೀವು 3D ಅಥವಾ 4D ಪಿಕ್ಚರ್ ಥರ ಯೋಚನೆ ಮಾಡಬೇಕು. ಆ್ಯಂಡ್ ಪ್ಲಸ್ ಎರಡನೇದೇನು ಅಂತಂದರೆ ಇವಾಗ ಅವರು ECG ಮಾಡಬೇಕಾದ್ರೂ ಅವರು ಅದನ್ನು ತಕ್ಕನಾಗಿಯೇ ದೇಹದ ಮೇಲೆ ಅದನ್ನು ಜೋಡಿಸ್ಬಿಟ್ಟು ವಿಷ ತಗೊಳ್ಬೇಕು. ಅದರಲ್ಲೂ ಏರ್ಪೇರ್ ಆಯಿತು ಅಂತಂದ್ರೆ ವಿಷನೂ ನಮಗೆ ಸಿಗೋದೂ ಏರ್ಪೇರ್ ಆಗುತ್ತೆ. ಸರಿ ಈಗ ತಾವು ಹೇಳೋದು ಅರ್ಥ ಆಯಿತು ಸರ್. ಈಗ ಅಂದರೆ ಅಲ್ಲಿ ಕೂಡ ತಜ್ಞರೇ ಇರಬೇಕು. ಹೌದು. ಯಾರ್ಯಾರೋ ಎಲ್ಲೆಲ್ಲೋ ಯಾರ್ಯಾರೋ ಟೆಕ್ನಿಷಿಯನ್ ಮಾಡಿದ್ರು ಅಂತಂತ ಹೇಳಿ ಅವ್ರ ಕಡೆಯಿಂದ ಮಾಡಿಸ್ಕೊಂಬರೋದಲ್ಲ, ನಿಯಮಬದ್ಧವಾಗಿ ಮಾಡಿರಲ್ಲ ಅಂತ ಅನ್ನೋದು ಮುಖ್ಯ. ಅದನ್ನು ಗಮನಿಸಬೇಕು. ನೆಕ್ಸ್ಟ್ ಇದ್ದಿದ್ದು ಇವಾಗ ತೊಂದರೆ ಇತ್ತು, ಇವಾಗ ನನಗೆ ಎದೆ ನೋವಿದೆ, ಉಸಿರಾಟ ತೊಂದರೆ ಇದೆ, ಸುಸ್ತಾಗ್ತಿದೆ, ಯಾವುದೋ ಒಂದು ಇದು ಬಹುಶಃ ಹೃದಯಕ್ಕೆ ಸಂಬಂಧದ ಒಂದು ತೊಂದರೆ ಇರ್ಬೋದು ಅನ್ನಿಸ್ತು ಅಂತಂದಾಗ ಅವಾಗ ನಾವು ರಕ್ತ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಒಂದು ರಕ್ತ ಪರೀಕ್ಷೆ ನಾವು ಟ್ರೋಪೋನಿನ್ ಟೆಸ್ಟ್ ಅಂತ ಬಿಟ್ಟು ಹೇಳ್ತೀವಿ, ಬ್ಲಡ್ ಟೆಸ್ಟ್. ಅದು ಬಹಳ ಸೆನ್ಸಿಟಿವ್. ಅದೇನು ಅಂತಂದ್ರೆ ಹೃದಯದ ಯಾವುದಾದ್ರೂ ಒಂದು ಮಸಲ್ಲು ಡ್ಯಾಮೇಜ್ ಆಗಿತ್ತು ಅಂತಂದ್ರೆ ಅದು ಬ್ಲಡ್ ಟೆಸ್ಟ್ ಜಾಸ್ತಿ ಆಗುತ್ತೆ. ಅಂದರೆ ಸಿಂಪ್ಟಮ್ಸ್ ಶುರುವಾದಾಗಿಂದ ಕನಿಷ್ಠ ಪಕ್ಷ 3 ಗಂಟೆಯ ನಂತರ ಈ ಪರೀಕ್ಷೆ ಮಾಡ್ತು ಅಂತಂದರೆ ಅದು ನಮಗೆ ಒಂದು ಡೌಟ್ ಕೊಡುತ್ತೆ, ಹೌದು ಇಲ್ಲಿ ತೊಂದರೆ ಇರಬಹುದು ಅಥವಾ ಖಂಡಿತ ಇದೆ ಅಂತೇಳ್ಬಿಟ್ಟು. ಸರಿ, ಹಂಗಾರೆ ಈಗ ಎದೆ ನೋವು ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಆ ರಕ್ತ ಪರೀಕ್ಷೆ ಮಾಡಿದಾಗ ಸಮಸ್ಯೆ ಇದೆ ಅಂತ ಸ್ವಲ್ಪ ನಿಮಗೆ ಮೊದಲಿಗೆ ಗೊತ್ತಾಗ್ಬಿಡುತ್ತೆ. ECG ಒಂದು ವಿಷಯ ಆದ್ರೂ ರಕ್ತ ಪರೀಕ್ಷೆಯಿಂದ ಸ್ವಲ್ಪ ಒಂಥರ ಏನೋ ಸಮಥಿಂಗ್ ಈಸ್ ರಾಂಗ್. ಸೊ ಆವಾಗ ನಮಗೆ ಏನಾಗುತ್ತೆ, ಬಿಕಾಸ್ ಇವಾಗ ದೇಹ ಅನ್ನೋದು ಮಾನವನ ದೇಹ ಮಾತಾಡೋದು ಒಂದೇ ಭಾಷೆ, ನೋವು. ನೋಡಿ, ನೋವು ಅಷ್ಟೇ, ನೋವು, ತಲೆನೋವು, ಕಣ್ಣೋವು, ಕೈ ನೋವು, ಹೃದಯ ನೋವು, ಹೊಟ್ಟೆ ನೋವು, ಆ ನೋವಿನಿಂದ ಅಷ್ಟೇ ಒಬ್ಬ ವ್ಯಕ್ತಿ, ಒಬ್ಬ ರೋಗಿ ಇದ್ದಿದ್ದು ವೈದ್ಯರ ಹತ್ರ ಬರೋದು. ಆ ನೋವು ನಿಜವಾಗ್ಲೂ ಯಾವ ಭಾಗದ್ದು ಅಂತೇಳ್ಬಿಟ್ಟು ನಾವು ಪರೀಕ್ಷೆ ಮಾಡ್ತೀವಲ್ಲ, ಆ ಪರಿಣಿತಿ ಇದ್ದಿದ್ದು ವೈದ್ಯರ ಹತ್ರ ಇರಬೇಕು. ಭಾಳ ಚೆನ್ನಾಗಿ ಹೇಳಿದ್ರಿ ನೀವು. ಆ ದೇಹದ ಭಾಷೆ ನೋವು ಅಂತ ಅನ್ನೋದು ಈಗ ನಮ್ಮ ಕೇಳುಗರಿಗೆ ಅರ್ಥ ಆಗ್ತದೆ. ಓಹೋ, ಹೌದಲ್ಲ, ನಾವು ಪ್ರತಿಯೊಂದಕ್ಕೂ ನೋವು ಶಮನ ಆಗಬೇಕು ಅಂತ ಅನ್ನೋದೇ ಹೋಗೋದು. ಹೌದು, ನೋವು ಯಾವ ಕಾರಣಕ್ಕಾಗಿ ಆಯಿತು ಅಂತ ಅನ್ನೋದನ್ನು ನೀವು ಕಂಡುಹಿಡಿತೀರಿ. ಹೌದು. ಸೊ ಇವಾಗ ECG ಆಯಿತು, ನೆಕ್ಸ್ಟ್ ರಕ್ತ ಪರೀಕ್ಷೆ ಆಯಿತು. ನೆಕ್ಸ್ಟ್ ನಾವು ಏನು ಚೆಕ್ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ, ಹೃದಯದ ಅಲ್ಟ್ರಾಸೌಂಡ್. ಸೊ ಅದು ಅಂದರೆ ಈಗ ECGಗಿಂತ ಭಿನ್ನ. ಇವಾಗ ECG ಏನು ಮಾಡುತ್ತೆ, ಹೃದಯದ ಎಲೆಕ್ಟ್ರಿಸಿಟಿ ಅಷ್ಟೇನೆ ಅದು ನೋಡ್ತಾ ಇರೋದು. ನಮ್ಮ ದೇಹದಲ್ಲಿದ್ದು ಯಾವಾಗ್ಲೂ ಎಲೆಕ್ಟ್ರಿಸಿಟಿ ಚಲನೆ ಇದ್ದೇ ಇರುತ್ತೆ. ಮೆದುಳಿನಿಂದ ಹಿಡಿದು ಕಾಲ್ ಬೆರಳುವರೆಗೂ ಈ ಎಲೆಕ್ಟ್ರಿಕಲ್ ಚಲನೆ ಇದ್ದೇ ಇರ್ತತೆ. ನಾವು ಅದನ್ನ ಒಂದಲ್ಲ ಒಂದು ರೀತಿಯಲ್ಲಿ ಟೆಸ್ಟ್ ಮಾಡ್ತಾನೆ ಇರ್ತೀವಿ. ಸೊ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇತ್ತು ಅಂತಂದ್ರೆ ಆ ಅಣು ಇದೆಯಲ್ಲ, ದೇಹದ ಅಣು ಇದ್ದಿದ್ದು ಸರಿಯಾಗಿ ಕೆಲಸ ಮಾಡ್ತಾ ಇರಬಹುದು ಅಂತ ಅರ್ಥ. ಸೊ ಇವಾಗ ECG ಇದ್ದಿದ್ದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಚೆಕ್ ಮಾಡ್ತು ಅಂತಂದ್ರೆ, ನೆಕ್ಸ್ಟ್ ಎಕೋಕಾರ್ಡಿಯೋಗ್ರಾಮ್ ಇದ್ದಿದ್ದು ಹೃದಯದ ಈ ಚೇಂಬರ್ಸ್ಗಳಿರ್ತಾವಲ್ಲ, ಭಾಗಗಳು, ಆಮೇಲೆ ಅವುಗಳ ಕವಾಟಗಳು ಅಂದರೆ ವಾಲ್ವ್ಸ್ ಅಂತ ಬಿಟ್ಟು ಹೇಳ್ತೀವಿ, ಅವುಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಬಿಟ್ಟು ನೋಡ್ತೀವಿ. ಇವಾಗ ರಕ್ತ ಚಲನೆ ಸೀದಾ ಆಗ್ತಾ ಇದೆಯಾ, ಎಲ್ಲಾದರೂ ಬ್ಯಾಕ್ ಪ್ರೆಷರ್ ಆಗ್ತಾ ಇದೆಯಾ, ಎಲ್ಲಾದರೂ ಒಂದು ಕಡೆ ಒತ್ತಡ ಆಗ್ತಾ ಇದೆಯಾ, ಅದನ್ನು ಚೆಕ್ ಮಾಡೋದಕ್ಕೆ ಎಕೋಕಾರ್ಡಿಯೋಗ್ರಾಮ್ ಆಯಿತು. ನೆಕ್ಸ್ಟ್ ಇವಾಗ ರಕ್ತ ಚಲನೆಯ ತೊಂದರೆಯಿಂದ ಹೃದಯದಲ್ಲಿ ಊಟ ಕಮ್ಮಿ ಆದ, ಹೃದಯದ ಮಾಂಸಕ್ಕೆ, ಮಸಲ್ಗೆ ಊಟ ಕಮ್ಮಿ ಆದಂತಾಗ ಅವಾಗ ಎಲೆಕ್ಟ್ರಿಕಲ್ ಆಕ್ಟಿವಿಟಿನೂ ಅಬ್ನಾರ್ಮಲ್ ಆಗುತ್ತೆ. ಸೊ ಅದು ECGನಲ್ಲಿ ಗೊತ್ತಾಗುತ್ತೆ. ಆದರೆ ಅದು ECGನಲ್ಲಿ ಗೊತ್ತಾದ ತಕ್ಷಣ ನಾವು ಒಂದು ಡೌಟ್ ಪಡಬಹುದು, ಹೌದು ರಕ್ತನಾಳದಲ್ಲಿ ಇದು ತೊಂದರೆ ಇರಬಹುದು ಅಂತ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ನೆಕ್ಸ್ಟ್ ಪರೀಕ್ಷೆಗಳೇನು ಅಂತಂದರೆ, ಇವಾಗ ಆಸ್ಪತ್ರೆಗೆ ಹೋಗೋದಲ್ಲೇ ಬರೀ ಡಯಾಗ್ನಾಸ್ಟಿಕ್ ಟೆಸ್ಟಲ್ಲಿ ಮಾಡೋದಿತ್ತು ಅಂತಂದರೆ ನಾವು CT ಆಂಜಿಯೋಗ್ರಾಮ್ ಆಫ್ ದ ಕಾರ್ಡಿಯಾಕ್ ಅಂತೀವಿ. ಅಂದರೆ ಹೃದಯ ಭಾಗದ CT, ಅದ್ರ ಜೊತೆಗೆ ಕ್ಯಾಲ್ಸಿಯಂ ಸ್ಕೋರ್ ಅಂತ ಬಿಟ್ಟು ಒಂದು ಟೆಸ್ಟ್ ಮಾಡ್ತೀವಿ. ಅದು ನಮಗೆ ಒಂದು ಐಡಿಯಾ ಕೊಡುತ್ತೆ ಹೃದಯದ ರಕ್ತನಾಳ ಹೇಗಿದೆ ಅಂತೇಳ್ಬಿಟ್ಟು. ಸೊ ಇವಾಗ ಎಕೋಕಾರ್ಡಿಯೋಗ್ರಾಮ್ ಮಾಡ್ಕೊಂಡ್ಬಂದ್ಬಿಟ್ಟು ನಂದು ಹಾರ್ಟ್ ಎಲ್ಲ ನಾರ್ಮಲ್ ಆಗಿದೆ, ಬ್ಲಾಕೇಜ್ ಇಲ್ಲ ಅಂತ ಬಿಟ್ಟು ಹೇಳ್ತಾರೆ. ಎಕೋಕಾರ್ಡಿಯೋಗ್ರಾಮು ರಕ್ತನಾಳದ ಬಗ್ಗೆ ಹೇಳೋದಿಲ್ಲ, ಹಂಗೆ ಸಸ್ಪಿಷನ್ ಕೊಡ್ಬೋದಷ್ಟೇ. ಬಟ್ ಅದನ್ನು ಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ CT
ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಹೇಳ್ತೀವಿ. ಅದಾದಮೇಲೆ ಇನ್ನೊಂದು MRI ಟೆಸ್ಟ್ ಅಂತ ಬಿಟ್ಟು ಒಂದು ಮಾಡ್ತೀವಿ, ಅದು ನೆಕ್ಸ್ಟ್ ಭಾಗ. ಇದ್ರ ಜೊತೆಗೆ ಇನ್ನೊಂದು ಬಹಳ ಕಾಮನ್ ಟೆಸ್ಟ್ ಒಂದು ಮಾಡ್ತೀವಿ, ಟ್ರೆಡ್ಮಿಲ್ ಟೆಸ್ಟ್ ಅಂತ ಬಿಟ್ಟು ಕೇಳಿರ್ಬೋದು, TMT ಟೆಸ್ಟ್. ಅದೂ ಒಂದು ಇಂಪಾರ್ಟೆಂಟ್ ಟೆಸ್ಟ್. ಇವಾಗ ECG, ಎಕೋಕಾರ್ಡಿಯೋಗ್ರಾಮು, CT, ಆಮೇಲೆ ಬ್ಲಡ್ ಟೆಸ್ಟ್ ಸೇರಿಸ್ಕೊಳ್ಳೋಣ. ಓಕೆ. ಇವೆಲ್ಲದನ್ನು ನಾವು ಯಾವಾಗ ಮಾಡ್ತೀವಿ, ಆರಾಮಾಗಿ ಮಲಗಿರುವಾಗ ನಾವು ಆ ಒಂದು ವಿಷಯನ ಕಲೆ ಹಾಕ್ತಾ ಇದ್ದೀವಿ. ಓಕೆ. ಇವಾಗ ನಾವು ಈ ವ್ಯಕ್ತಿ ಕೆಲಸ ಮಾಡಿದಾಗ ಯಾವ ರೀತಿ ಇರುತ್ತೆ ಹೃದಯ ಅಂತ ಚೆಕ್ ಮಾಡ್ಬೇಕಲ್ಲ, ಅದೇ ಟ್ರೆಡ್ಮಿಲ್. ಅದು ಟ್ರೆಡ್ಮಿಲ್. ಓಕೆ. ಟ್ರೆಡ್ಮಿಲ್ ಅಲ್ಲಿ ಓಡ್ದಂಗೆ ಓಡಪ್ಪ ನೀನು ಅಂತ ಅನ್ನೋದು ಈ ಕಡೆ ನೀವು ಟೆಸ್ಟ್ ಮಾಡ್ತೀವಿ ನಾವು. ಹೃದಯದಲ್ಲಿ ECG ಫಸ್ಟ್ ಕನೆಕ್ಟ್ ಮಾಡಿಬಿಟ್ಟು ನೀವು ಓಡ್ತಾ ಇರಬೇಕಾದ್ರೆ ಅದನ್ನ ಪ್ರತಿ 3 ನಿಮಿಷಕ್ಕೊಮ್ಮೆ ಅದ್ರದ್ದು ಸ್ಲೋಪ್ ಅಂತೀವಿ, ಆ್ಯಂಗಲ್, ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಿ. ಏನಕ್ಕೆ ಅಂತಂದರೆ ಹೃದಯ ಬಡಿತ ಇನ್ಕ್ರೀಸ್ ಆಗಬೇಕು. ಹೃದಯ ಬಡಿತ ಇನ್ಕ್ರೀಸ್ ಆದಂಗೂ ಹೃದಯ ಕೆಲಸ ಇನ್ಕ್ರೀಸ್ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಹೃದಯದ ಕೆಲಸ ಜಾಸ್ತಿ ಆದಂಗೂ ಹೃದಯನೇ ಅದರ ರಕ್ತನಾಳದಿಂದ ನನಗೆ ಜಾಸ್ತಿ ಊಟ ಬೇಕು ಅಂತ ಕೇಳ್ಕೊತಾ ಇದೆ. ಆ ಕೇಳ್ಕೊತಿರ್ಬೇಕಾದ್ರೆ ಬಡಿತ ಏನಿದೆಯಲ್ಲ ಫಂಕ್ಷನ್ನು ನಾರ್ಮಲ್ ಇತ್ತು ಅಂತಂದರೆ ಈ ಟ್ರೆಡ್ಮಿಲ್ಲಲ್ಲಿ ಇದ್ದಿದ್ದು ECGನೂ ನಾರ್ಮಲ್ ಆಗಿನೇ ಹೋಗುತ್ತೆ. ಯಾವುದಾದ್ರೂ ಒಂದು ಹಂತದಲ್ಲಿ ಇವಾಗ ಬ್ಲಾಕೇಜನ್ನು ನಾವು ಸಸ್ಪೆಕ್ಟ್ ಮಾಡಿದ್ವಿ, ರೆಸ್ಟಲ್ಲಿ ಇರಬೇಕಾದ್ರೆ ರಕ್ತ ಚಲನೆ ಚೆನ್ನಾಗಿರುತ್ತೆ. ಆದರೆ ಇವಾಗ ಹೃದಯ ಬಡಿತ ಜಾಸ್ತಿ ಆದಾಗ ನನಗೆ ಜಾಸ್ತಿ ರಕ್ತ ಬೇಕಲ್ಲ. ಬಟ್ ಇವಾಗ ಬ್ಲಾಕೇಜ್ ಇದೆ ಅಂದಾಗ ನನಗೆ ಆ ರಕ್ತ ಚಲನೆ ಕಮ್ಮಿ ಆಗೋದಿಲ್ಲ, ಕಮ್ಮಿ ಆಗ್ಬಿಡುತ್ತೆ. ಅವಾಗಿದ್ದು ನಾವು ಟ್ರೆಡ್ಮಿಲ್ ಅಲ್ಲಿ ಏನಾಗುತ್ತೆ, ಆ ಭಾಗದಲ್ಲಿ ಆ ಹಂತದಲ್ಲಿ ಅಲ್ಲಿ ECGನಲ್ಲಿ ಏರ್ಪೇರ್ ಕಾಣಿಸುತ್ತೆ. ಸಮಾಲೋಚನೆಯಿಂದ ಶುರು, ಮೊದಲು ಮಾತು ಅವರಿಗೆ ಕೇಳೋದ್ರಿಂದ, ಪ್ರಶ್ನೆ ಕೇಳೋದ್ರಿಂದ ಶುರು ಆದ್ರೆ, ಅಲ್ಲಿಂದ ಶುರು ಆದ್ರೆ ಇಲ್ಲಿವರೆಗೂ ಬರ್ತದೆ. ಇದ್ರ ಮುಂದಿನ ಹಂತ ಮತ್ತೆ ಇವಾಗ ಪರೀಕ್ಷೆ ಎಲ್ಲ ಆದಮೇಲೆ ಇದ್ದಿದ್ದು ಇದು ಡೆಫಿನೆಟಿವ್ ಆಗಿ ಎಲ್ಲ ಹೇಳೋದಿಲ್ಲ, ಇವೆಲ್ಲ ಸಸ್ಪಿಷನ್ ಇನ್ಕ್ರೀಸ್ ಮಾಡುತ್ತೆ, ಸಂದೇಹ ಹೆಚ್ಚು ಮಾಡುತ್ತೆ. ಇವೆಲ್ಲದನ್ನು ಹೌದು ಇವರಿಗೆ ಬಹುಶಃ ರಕ್ತನಾಳದಲ್ಲಿ ಬ್ಲಾಕೇಜ್ ಇದೆ, ಎಲ್ಲೋ ತಡೆ ಇದೆ, ರಕ್ತ ಸರಿಯಾಗಿ ಚಲನೆ ಆಗ್ತಾ ಇಲ್ಲ, ಇದನ್ನು ನಾವು ಡೆಫಿನೆಟಿವ್ ಆಗಿ ಟೆಸ್ಟ್ ಮಾಡಬೇಕು ಅಂದಾಗ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರೋದು ಕೊರೋನರಿ ಆಂಜಿಯೋಗ್ರಾಮ್, ಅಂದರೆ ಹಾರ್ಟ್ ಆಂಜಿಯೋಗ್ರಾಮ್ ಅಂತೀವಿ ನೋಡಿ, ಹಾರ್ಟ್ ಕ್ಯಾತ್ ಅಂತ ಬಿಟ್ಟು ಹೇಳ್ತಾರೆ, ಕೊರೋನರಿ ಆಂಜಿಯೋಗ್ರಾಮ್ ಅಂತ ಬಿಟ್ಟು ಅದು ದಟ್ ಈಸ್ ದಿ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್. ಓಕೆ. ಅಂದರೆ ಏನು ಮಾಡ್ತೀರಿ ನೀವು ಅಲ್ಲಿಗೆ ಟೆಸ್ಟ್ ಮಾಡೋದಾ? ಅದನ್ನು ಉತ್ತಮವಾದ ಆಸ್ಪತ್ರೆ, ಆ ವ್ಯವಸ್ಥಿತ ಆಸ್ಪತ್ರೆಯಲ್ಲೇ ಮಾಡೋಕ್ಕಾಗೋದು. ಅದಕ್ಕೆ ನಾವೇನು ಮಾಡ್ತೀವಿ, ಯಾವುದಾದ್ರೂ ಒಂದು ರಕ್ತನಾಳ ಇಲ್ಲ ಕೈಯಿಂದ ಅಥವಾ ತೊಡೆಸಂದಿಂದ ಆ ರಕ್ತನಾಳದಲ್ಲಿದ್ದು ಒಂದು ಸಣ್ಣ ನೀಡಲ್ನಿಂದ ನಾವು ವಯರ್ ಹಾಕ್ಕೊಂಡು ಒಂದು ದೊಡ್ಡ ಕ್ಯಾಥೆಟರ್ ಹೊರಗಡೆ ಭಾಗದಿಂದ ಹೃದಯಕ್ಕೆ ತಲುಪುವಂತಹ ಒಂದು ಕ್ಯಾಥೆಟರ್ ಆಲ್ಮೋಸ್ಟ್ 100 ಸೆಂಟಿಮೀಟರ್ ಇರುತ್ತೆ ಸ್ಟ್ಯಾಂಡರ್ಡ್, ಅಥವಾ 120 ಸೆಂಟಿಮೀಟರ್ ಉದ್ದದ ಒಂದು ಟ್ಯೂಬ್ ಥರ. ಅದನ್ನು ನಾವು ಈ ದೇಹದ ಹೊರಭಾಗದಿಂದ ಅಂದರೆ ಕೈಯಿಂದ ಅಥವಾ ತೊಡೆಸಂದಿನಿಂದ ಅದನ್ನು ನಾವು ಹೃದಯದ ಭಾಗದ ತನಕ ಕಳಿಸ್ಕೊಡೋದು. ಆ ಹೃದಯದ ಭಾಗಕ್ಕೆ ಪೋಣಿಸಿದಾಗ ಹೃದಯದ ರಕ್ತನಾಳ ಏನು ಶುರು ಆಗುತ್ತಲ್ಲ ಅಲ್ಲಿಗೆ ನಾವು ಪೋಣಿಸ್ಬಿಟ್ಟು ಈ ಇನ್ನೊಂದು ಕಡೆ ಏನು ಹೊರಗಡೆ ಭಾಗದಲ್ಲಿರುತ್ತಲ್ಲ ಕ್ಯಾಥೆಟರು, ಅಲ್ಲಿಂದ ನಾವು ಒಂದು ಕಾಂಟ್ರಾಸ್ಟ್ ಡೈ ಅಂತ ಬಿಟ್ಟು ಹೇಳ್ತೀವಿ, ಅದನ್ನ ಪುಷ್ ಮಾಡ್ತೀವಿ, ತಳ್ತೀವಿ. ಅದು ತಳೆದಾಗ ಹೃದಯದ ರಕ್ತನಾಳಗಳೆಲ್ಲದನ್ನು ತುಂಬಿಕೊಳ್ತತೆ ಈ ಡೈಯಿಂದ. ತಕ್ಷಣ ನಾವು ಎಕ್ಸ್ರೇ ತೆಗಿತೀವಿ. ಅವಾಗ ನಮಗೆ ಐಡಿಯಾ ಬರುತ್ತೆ, ಈ ರಕ್ತನಾಳ ಇದ್ದಿದ್ದು ಸಂಪೂರ್ಣವಾಗಿ ಸಲೀಸಾಗಿ ಫ್ಲೋ ಆಗ್ತಿದೆಯಾ ಅಥವಾ ಎಲ್ಲಾದ್ರೂ ಬ್ಲಾಕೇಜ್ ಇದೆಯಾ. ಅಕಸ್ಮಾತ್ ಅಲ್ಲಿ ಆ ಸಂದರ್ಭದಲ್ಲಿ ಬ್ಲಾಕೇಜ್ ಇದೆ ಅಂತ ಗೊತ್ತಾಗುತ್ತೆ. ಅವಾಗಿದ್ದು ಇದನ್ನ ಸ್ಟೆಂಟ್ ಹಾಕ್ಬಿಟ್ಟು ನಾವು ಓಪನ್ ಮಾಡೋಕ್ಕಾಗುತ್ತಾ, ಅಥವಾ ಬ್ಲಾಕೇಜ್ಗಳು ಜಾಸ್ತಿ ಇದೆ ಅಂದಾಗ ಬೈಪಾಸ್ ಸರ್ಜರಿ ಮಾಡಿದಾಗ. ಅರ್ಥ ಆಯ್ತು. ಸೊ ಇದೆಲ್ಲ ಹಂತವಾಗಿ ಅಂದರೆ ಪರೀಕ್ಷೆಗಳು ಅಂದರೆ ಒಂದು ಬೇಕಾದ್ರೆ ಅದು ಚಿಕಿತ್ಸೆನೂ ಆ ಕಡೆ ಸರ್ಜರಿ ಟೈಪ್ನು ಆದಂಗೆ ಆಗ್ಬೋದು ಆ ಟೈಮಲ್ಲಿ. ಹೌದು, ಆವಾಗಲೇ ಬೇಕಾದ್ರೆ ನಿರ್ಧಾರ ಮಾಡಿಬಿಡ್ತೀರಾ. ಈಗ ಪರೀಕ್ಷೆ ಟೈಮಲ್ಲಿ ಇದು ಬ್ಲಾಕೇಜ್ ಇದೆ ಅಂತ ಗೊತ್ತಾದರೆ ಅಲ್ಲಿ ನೀವು ಅದನ್ನು ಸರಿಪಡಿಸ್ಬಿಡ್ತೀರಾ. ಅಂದರೆ ಇವಾಗ ಬ್ಲಾಕೇಜು 80% ಜಾಸ್ತಿ ಇತ್ತು ಅಂದರೆ ಮಾತ್ರ ಅದನ್ನು ಓಪನ್ ಮಾಡಬೇಕು. ಇವಾಗ 70% ಬ್ಲಾಕೇಜ್ ಇತ್ತು ಅಂದರೆ ಇವಾಗ ನಾವು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ 70% ಬ್ಲಾಕೇಜ್ ಇಟ್ಟು, ಆದರೆ ಅವರ ತೊಂದರೆಗಳು ಸ್ವಲ್ಪ
ನಿಜವಾದ ಬ್ಲಾಕೇಜಿಂದನೇ ತೊಂದರೆ ಆಗ್ತಿದೆ ಅಂತೇಳ್ಬಿಟ್ಟು ನಮಗೆ ಅವರ ಸಂಭಾಷಣೆನಲ್ಲಿ ಗೊತ್ತಾಗಿತ್ತು ಅಂದಾಗ ನಾವು 70% ಬ್ಲಾಕೇಜ್ಗೂ ನಾವು ಓಪನ್ ಮಾಡ್ತೀವಿ, ಓಪನ್ ಮಾಡಿ ಅಲ್ಲಿ ಸ್ಟಂಟ್ ಸ್ಟೆಂಟ್ ಹಾಕ್ತೀವಿ, ಇಲ್ಲ ಬೈಪಾಸ್ ಸರ್ಜರಿ ಕಳಿಸ್ಕೊಡ್ತೀವಿ. ಇವಾಗ 70%ಗಿಂತ ಕಮ್ಮಿ ಇತ್ತು ಬ್ಲಾಕೇಜು, ಅದಕ್ಕೆ ಓಪನ್ ಮಾಡಬಾರ್ದು. ಓಹೋ, ಓಕೆ ಓಕೆ. ಮಾತ್ರೆಗಳು. ಸೊ ನಮ್ಮ ಕೇಳುಗರ ಹತ್ರ ನಾನು ಏನು ಹೇಳ್ಕೊತೀನಿ ಅಂತ ಕೇಳ್ಕೋಬೇಕು ಅಂತಂದರೆ, ಬ್ಲಾಕೇಜು 70%ಗಿಂತ ಕಮ್ಮಿ ಇತ್ತು ಅಂತಂದರೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ವೈದ್ಯರು ನಿಮಗೆ ಸರಿಯಾದ ಚಿಕಿತ್ಸೆ ಕೊಡ್ತಾರೆ. ಸರಿ, ಅಷ್ಟೇ, ಧೈರ್ಯವಾಗಿರಿ. ಸೊ ಇನ್ನೊಂದು ಯೋಚನೆ ಮಾಡ್ಬೇಕು ನಾವು. ಇವಾಗ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ ಅಂದ ತಕ್ಷಣ ನನ್ನ ಹತ್ರ 0% ಬ್ಲಾಕೇಜ್ ಅಂತೇಳ್ಬಿಟ್ಟು ಇಲ್ಲೇ ಇಲ್ಲ. ಬ್ಲಾಕೇಜ್ ಇದ್ದೇ ಇರ್ತದೆ. ಮಾನವನ ದೇಹದಲ್ಲಿ 10, 20, 30ರಿಂದ ಹಿಡಿದು 70% ತನಕ ಬ್ಲಾಕೇಜ್ ಇದ್ದೇ ಇರಬಹುದು. 70 ಆಚೆ ಹೋದ್ರೆ ಸಮಸ್ಯೆಗೆ ಗಂಭೀರ. ಅವಾಗ ನೀವು ಚಿಕಿತ್ಸೆ ಅದ ತಕ್ಕನಾಗಿ ಚಿಕಿತ್ಸೆ ತಗೋಬೇಕು. ಬಹಳ ಸಂತೋಷ ಆಯಿತು. ಅಂದರೆ ತಾವು ಹೇಳಿದ್ದು, ವಿವರಣೆ ಕೊಟ್ಟಿದ್ದು ಭಾಳ ಖುಷಿ ಆಯಿತು. ಯಾಕಂದರೆ ಹೃದಯ ತುಂಬ ಸಂಕೀರ್ಣವಾದಂತಹ ಅಂಗ, ಅದನ್ನು ಅಷ್ಟು ಸುಲಭದಲ್ಲಿ ತಾವು ಹೇಳಿದಿರಿ. ಈ ನಮ್ಮ ಕಾರ್ಯಕ್ರಮವನ್ನು ಪ್ರಸಾರ ಆಗ್ತಾ ಇರೋ ಸಂದರ್ಭದಲ್ಲಿ ಕೇಳೋದು ಒಂದಾದರೆ, ಇದನ್ನು ನಾವು ನಮ್ಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಆವಾಗಲೂ ಕೂಡ ಏನು ಹೇಳಿದ್ದಾರೆ ವೈದ್ಯರು ಅಂತ ಅನ್ನೋದನ್ನು ಕೇಳ್ಕೋಬೇಕು. ಇದು ಒಂದೇ ಕಾರ್ಯಕ್ರಮ ಅಂತಲ್ಲ, ನಮ್ಮ ಬೇರೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ರೀತಿ ನಾವು ಅಪ್ಲೋಡ್ ಆಗ್ತದೆ. ಆ ಕಾರ್ಯಕ್ರಮಗಳನ್ನು ಕೇಳ್ಬೋದು. ಫೇಸ್ಬುಕ್ಕು, ಟ್ವಿಟ್ಟರ್, ಯೂಟ್ಯೂಬ್ ಎಲ್ಲ ಕಡೆಯೂ ಕೂಡ ನಮ್ಮ ಕಾರ್ಯಕ್ರಮಗಳು ಅಪ್ಲೋಡ್ ಇರುತ್ತೆ. ದಯವಿಟ್ಟು ಕೇಳಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಣ ಸರ್. ಇನ್ನು ಮುಖ್ಯವಾಗಿ ಕೊನೆಯಲ್ಲಿ ತಾವು ಏನು ಈ ಪರೀಕ್ಷೆಗಳ ಮಹತ್ವ ಎಷ್ಟು ಮುಖ್ಯ ಅಂತ ಅನ್ನೋದನ್ನು ಹೇಳ್ತೀರಾ? ಓಕೆ. ಸೊ ಇಲ್ಲಿವರೆಗೂ ನಾವು ಟೆಸ್ಟ್ ಮಾಡಿದ್ದು ರಕ್ತನಾಳದ್ದಾಯಿತು. ಇವಾಗ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನೂ ಒಂದಿದೆ. ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿನೇ ಬೇರೆ, ಅದನ್ನು ECG ನಲ್ಲಿ ನಮಗೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಇವಾಗ ಇನ್ನೊಂದು ಕೇಳುಗರಲ್ಲಿ ನಾನು ಮನವಿ ಏನು ಮಾಡ್ಕೋತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಾರ್ಟ್ ಅಟ್ಯಾಕ್ ಅಂದಾಗ ಅದು ರಕ್ತನಾಳದ ಬ್ಲಾಕೇಜಿಂದ ಸಡನ್ ಡೆತ್ ಅಂತೀವಿ. ಸಡನ್ ಆಗಿ ಸಾವಾಗೋದು ಎಲ್ಲದೂ ಬ್ಲಾಕೇಜಿಂದ ಅಂತ ಅಲ್ಲ. ಈ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಏನು ಅಬ್ನಾರ್ಮಲ್ ಆಗುತ್ತಲ್ಲ, ಅದ್ರ ತೊಂದರೆಯಿಂದ ಸಡನ್ನಾಗಿ ನಾವು ಸಾಯೋದು. ಹೃದಯ ಸ್ತಬ್ಧವಾಗೋದು, ಹೃದಯ ಕಂಪನ ಅಥವಾ ಸ್ತಬ್ಧವಾಗೋದು, ಇವೆರಡಕ್ಕೂ ಒಂದು ಕಾರಣ ಬ್ಲಾಕೇಜು. ಬ್ಲಾಕೇಜ್ ಇಲ್ಲದೇನೂ ಸಹ ನಿಮಗೆ ಇವೆರಡೂ ಆಗಬಹುದು. ಅದಕ್ಕೆ ಹೇಳ್ತಾರಲ್ಲ ಎಷ್ಟೋ ಸಲ, ಏನು ಗೊತ್ತೇ ಆಗಲಿಲ್ಲ ರೀ, ಎಲ್ಲವೂ ಚೆನ್ನಾಗೇ ಇತ್ತು, ಭಾಳ ಆರೋಗ್ಯವಾಗಿ ಇದ್ದರು, ಬಟ್ ಕಾರಣಗಳು ಇನ್ನೂ ಬೇರೆ ಇರ್ತವೆ. ಕರೆಕ್ಟ್. ಅದು ವೈದ್ಯರಿಗೆ ಗೊತ್ತಾಗತ್ತೆ ಯಾವ ಕಾರಣದಿಂದ ಇವರು ತೀರು ಹೋದರು ಅಂತಂತ ಹೇಳಿ. ಹೌದು. ಸೊ ನಾರ್ಮಲ್ ಆಗಿತ್ತು ಅಂದ ತಕ್ಷಣವೇ ಹೃದಯದ ಕಂಪನ ಅಥವಾ ಹೃದಯ ಸ್ತಬ್ಧ ಆಗೋದು ಅದನ್ನು ತಡಿಬಹುದು ಅಂತಲೂ ಏನಿಲ್ಲ. ಅದಕ್ಕೇ ಇನ್ನೊಂದು ಟೆಸ್ಟ್ ಇದೆ. ಹೌದು. ಸೊ ಪ್ಲಸ್ ಕೊನೆಯದಾಗಿ ನಾನು ನಮ್ಮ ಕೇಳುಗರಲ್ಲಿ ಏನು ಹೇಳ್ಕೊತೀನಿ ಅಂತಂದರೆ, ಇದೊಂದು ಯೋಚನೆ ಮಾಡಿ. ಇವಾಗ ನಾವು ಏನೇ ಒಂದು ಪರೀಕ್ಷೆ ಮಾಡಿದ್ವಿ ಅಂತಂದರೆ ಅದು ಇವತ್ತಿನ ದಿನ, ಇವತ್ತಿನ ಹಂತಕ್ಕೆ ಮಾತ್ರ. ಸರಿ, ನಾವು ಎಲ್ಲ ಕಲೆ ಹಾಕಿದಾಗ ಒಂದು ವರ್ಷ ಹಿಂದೆ ಮಾಡಿಸಿದೀವಿ, ಅವಾಗ ಚೆನ್ನಾಗಿತ್ತು ಅಂದರೆ ಈಗಲೂ ಚೆನ್ನಾಗಿರ್ತೀರಿ ಅಂತ ಹೇಳೋಕ್ಕಾಗಲ್ಲ. ಅದೊಂದನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಹಾಗಾಗಿ ನಾವು ಪರೀಕ್ಷೆಗಳು ಮಾಡಬೇಕಾದ್ರೆ ಆ ವಿಷಯಕ್ಕೆ ತಕ್ಕಂತೆ, ತೊಂದರೆಗೆ ತಕ್ಕಂತೆ ಪರೀಕ್ಷೆ ಮಾಡಿದ್ರೇ ಅದರದ ಲಾಭ ಇದೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ಹೃದಯದ ಮಾತು ಅಂತ ಅನ್ಬೋದು. ಈಗ ಭಾಳ ಹೃದಯಕ್ಕೆ ತಟ್ಟೋ ಹಾಗೆ ತಾವು ಮಾತಾಡಿದ್ದೀರಿ. ಈ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.